प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति नुभावादिडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् नित्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नोरथं परे पूज्याय राघवेन्द्राय धर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवीं देवरेन्दवे श्रीराघवेन्द्रगुरवे नमोऽत्यन्तदयालवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः ಭಗವಂತ ಎಲ್ಲ ಚೇಷ್ಟಾಪ್ರದನಾಗಿ ಎಲ್ಲ ಕಡೆಗಳಲ್ಲೂ ಕೂಡ ತಾನಿರ್ತಾನೆ ಎಂಬಂತಹ ವಿಚಾರವನ್ನು ದಾಸರು ಹೇಳ್ತಾ ಇದ್ದಾರೆ. ಭಗವಂತ ಲೋಷ್ಠ ಕಾಂಚನ ಲೋಹ ಶೈಲಜ ಕಾಷ್ಠ ಮೊದಲಾದ ಅಖಿಲ ಜಡ ಪರಮೇಷ್ಠಿ ಮೊದಲಾದ ಅಖಿಲ ಚೇತನರೊಳಗೆ ಭಗವಂತ ಎಲ್ಲ ಚೇತನರಲ್ಲಿಯೂ ಕೂಡ ತಾನಿರ್ತಾನೆ. ಇದ್ದುಕೊಂಡು ಏನು ಮಾಡ್ತಾನೆ ಅಂತಂದರೆ ಅಖಿಲ ಜಡ ಜೀವರೊಳಗೆ ತಾನಿದ್ದುಕೊಂಡು ಅವರನ್ನು ಅಲ್ಲಿ ಚೇಷ್ಟೆಗಳನ್ನು ಮಾಡ್ತಾನೆ, ಮಾಡಿಸ್ತಾನೆ. ಚೇಷ್ಟಾಪ್ರದನಾಗಿ ಭಗವಂತ ಇರ್ತಾನೆ ಅಂತ ಎಂಬುದನ್ನು ಹೇಳ್ತಾ ಇದ್ದಾರೆ. ಹೀಗೆ ಅವರನ್ನು ಅನುಗ್ರಹಿಸ್ತಾ ಇರ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಅವರವರ ವ್ಯವಸ್ಥೆಗಳಿಗನುಸಾರವಾಗಿ ಭಗವಂತ ಆಯಾಯ ಕೆಲಸಗಳನ್ನು ಕರ್ಮಗಳನ್ನು ಆಡಿಸ್ತಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಭಗವಂತ ಪುರುಷನ ಶರೀರದಲ್ಲಿ ಯಾವ ರೂಪದಿಂದಾಗಿ, ಅದೇ ರೀತಿಯಾಗಿ ಸ್ತ್ರೀಯ ಶರೀರದಲ್ಲಿ ಭಗವಂತ ಯಾವ ರೂಪದಿಂದಾಗಿ ಇರುತ್ತಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ವಾಸುದೇವ ನಿರುದ್ಧ ರೂಪದಿ ಪುಂಶರೀರದುಳಿಹನು ಸರ್ವದ ಸ್ತ್ರೀ ಶರೀರದುಳಿಹನು ಸಂಕರ್ಷಣ ಪ್ರದ್ಯುಮ್ನ ದ್ವಾಸುಪರ್ಣ ಶ್ರುತಿ ವಿನುತ ಸರ್ವಾಸನಿಲಯ ನಾರಾಯಣನ ಸದುಪಾಸನೆಗೈಯುವರು ಜೀವನ್ಮುಕ್ತರೆನಿಸುವರು. ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಭಗವಂತನನ್ನು ಉಪಾಸನೆ ಮಾಡಬೇಕು ಹೇಗೆ ಅಂತ ಕೇಳಿದರೆ ನಮಗೆ ದಾಸರು ಹೇಳುತ್ತಾರೆ, ಭಗವಂತ ಆ ಮೂಲರೂಪ ಅಂದರೆ ಭಗವಂತನ ಮೂಲರೂಪ ಅದು ಹರಿ ಇಟ್ಟಿಟ್ಟುಕೊಳ್ಳುವ ನಾರಾಯಣ ರೂಪ ಅಂತ. ಅದರಲ್ಲಿ ಭಗವಂತ ವಾಸುದೇವ ಅನಿರುದ್ಧ ರೂಪಗಳಿಂದಾಗಿ ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದರೆ ಪುರುಷನ ಶರೀರದಲ್ಲಿ ಭಗವಂತ ಆ ಪುರುಷನ ಶರೀರದಲ್ಲಿ ಪುರುಷಾಕೃತಿಯನ್ನು ಇಡ್ತಾನೆ. ಅದಾದಮೇಲೆ ಸ್ತ್ರೀಯ ಶರೀರದಲ್ಲಿ ಭಗವಂತ ಏನಿರ್ತಾನೆ, ಹೇಗಿರ್ತಾನೆ ಅಂತ ಕೇಳಿದ್ರೆ ಸಂಕರ್ಷಣ, ಅದೇ ರೀತಿಯಾಗಿ ಪ್ರದ್ಯುಮ್ನ ಸ್ವರೂಪನಾಗಿ ತಾನು ಇರ್ತಾನೆ ಅಂತ ಎಂಬುದಾಗಿ ದಾಸರು ಹೇಳ್ತಾರೆ. ಈ ಭಗವಂತನ ಎರಡು ರೂಪಗಳು ಹೇಗೆ ಅಂತ ಕೇಳಿದರೆ ಭಗವಂತನಿಗೆ ಬೇಕಾದಷ್ಟು ರೂಪಗಳನ್ನು ಹೇಳ್ತಾರೆ. ಆದರೆ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಅಥರ್ವಣ ಮಂತ್ರ ಹೇಳುವಂತಹದ್ದು ದ್ವಾಸು ಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರೇಶ ಸ್ವಜಾತೆ ತಯೋರನ್ಯಸ್ವಾದ್ವಿಪ್ಪಾಲಂ ಮತ್ತಿ ಅನಷ್ಟನ್ ಅನ್ಯೋ ಅಭಿಶಾಖಶೀತಿ. ಇದು ಅಥರ್ವಣ ಉಪನಿಷತ್ತಿನ ಮಾತು. ಅಥರ್ವಣ ಉಪನಿಷತ್ತು ಹೇಳುತ್ತದೆ ದ್ವಾಸೋ ಪರ್ಣ ಸಯುಜಾ ಸಖಾಯ. ಈ ಶರೀರದಲ್ಲಿ ಎರಡು ಹಕ್ಕಿಗಳಿರ್ತದೆ.
ಅದು ಅನಷ್ಟನ್ನನ್ಯೋ ಅಭಿಚಾಕಶೀತಿ. ಎರಡು ರೂಪಗಳು. ಒಂದು ತಯೋರ್ ಅನ್ಯ ಸ್ವಾದು ಪಿಪ್ಪಲಮ್ಮತ್ತಿ, ಒಂದು ಫಲವನ್ನು ತಿಂತ ಉಂಟು. ಯಾವ ಫಲವನ್ನು ಅಂತ ಕೇಳಿದರೆ ಕರ್ಮಫಲವನ್ನು. ಈ ಜೀವ ಈ ಶರೀರದಲ್ಲಿ ಅವಲಂಬಿಸಿಕೊಂಡು ಏನಾಗಿದ್ದಾನೆ ಅಂತ ಕೇಳಿದರೆ ಅವನು ಸ್ವಾದು ಕೆಲವು ಕರ್ಮಗಳನ್ನು, ಒಳ್ಳೆಯ ಕರ್ಮ ಅಥವಾ ಕೆಟ್ಟದ್ದಾಗಿರತಕ್ಕಂತಹ ಕರ್ಮ, ಈ ಕರ್ಮಗಳನ್ನು ಅನುಭವಿಸ್ತಾ ತಿಂತಾ ಇರ್ತಾನೆ. ಅನಷ್ಟನ್ಯನ್ಯೋ ಅಭಿಚಾಕಶೀತಿ. ಇನ್ನೊಬ್ಬ ಅದು ಭಗವಂತ, ಅವನು ಯಾವ ವ್ಯವಸ್ಥೆಗಳಿಗೂ ಕೂಡ ಒಳಗಾಗದೆ ತಾನು ಯಾವ ಒಂದು ಈ ಯಾವ ವ್ಯವಸ್ಥೆಗಳಿಗೂ ತಾನು ಫಲಾದಿಗಳನ್ನು ಆ ಕರ್ಮಫಲವನ್ನು ಸ್ವೀಕಾರ ಮಾಡದೆ ತಾನು ಒಳ್ಳೆಯ ರೀತಿಯಲ್ಲಿ ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತ ಆ ಶರೀರದಲ್ಲಿ ತಾನಿರ್ತಾನೆ ಎಂಬುದನ್ನು ಹೇಳ್ತಾರೆ. ಸ್ವಾದು ವಿಫಲಂತಿ ಅನಷ್ಟನ್ನನ್ಯೋ ಅಭಿಚಾಕಶೀತಿ ಅಂತ. ಇನ್ನು ಭಾಗವತವು ಕೂಡ ಅದಕ್ಕೆ ಬೇಕಾಗಿರತಕ್ಕಂತಹ ಆ ಪ್ರಮಾಣವನ್ನು ಕೊಡ್ತದೆ. ಈ ಭಗವಂತ ಎಲ್ಲ ಸರ್ವಸ್ತುತ್ಯ, ಸರ್ವ ಶರೀರದಲ್ಲಿದ್ದಾನೆ, ಇದ್ದುಕೊಂಡು ಸರ್ವೈ ಸ್ತುತ್ಯ ಸರ್ವಾಸು ನಿಲಯ. ಭಗವಂತನಿಗೆ ಉಪನಿಷತ್ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಾಗ ಸರ್ವಾಸು ನಿಲಯೋ ನಲಃ, ಸರ್ವಾಸು ನಿಲಯ, ಎಲ್ಲ ಕಡೆಗಳಲ್ಲೂ ಕೂಡ ತಾನು ಹೇಳಲ್ಪಡುವವನು. ಮತ್ತೆ ಎಲ್ಲರಿಗೂ ಕೂಡ ಎಲ್ಲವನ್ನೂ ಕೂಡ ಕೊಡುವವನು. ಅವರವರ ಯೋಗ್ಯತಾನುಸಾರವಾಗಿ ಅವರವರ ಕರ್ಮಗಳನ್ನು ಅನುಭವಿಸುವಂತೆ ತಾನು ಮಾಡ್ತಾನೆ ಎಂಬುದಾಗಿ ಹೀಗೆ ಹೇಳ್ತಾರೆ. ಸರ್ವದಾ ಅವರವರ ಯೋಗ್ಯರಿಗೆ ಯೋಗ್ಯರನ್ನು, ಅಯೋಗ್ಯರಿಗೆ ಅಯೋಗ್ಯವಾದದ್ದನ್ನು ಭಗವಂತ ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ ಕೆಟ್ಟದ್ದನ್ನು, ಒಳ್ಳೆಯ ಸಜ್ಜೀವರಾಶಿಗಳಿಗೆ ಆ ಒಳ್ಳೆಯದ್ದಾಗಿರತಕ್ಕಂತಹ ಅನುಗ್ರಹವನ್ನು ಭಗವಂತ ನೀಡ್ತಾನೆ, ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವಂತನನ್ನು ಉಪಾಸನೆ ಮಾಡಿದರೆ ಏನಾಗ್ತದೆ ಎಂದು ಕೇಳಿದರೆ ದ್ವಾಸುಪರ್ಣ ಶ್ರುತಿ ವಿನುತ. ಭಗವಂತ ಈ ದ್ವಾಸುಪರ್ಣ ಎಂಬಂತಹ ಶ್ರುತಿಯಿಂದಾಗಿ ತಾನು ಗೇಯ, ತಾನು ಸ್ತುತಿಸಲ್ಪಡುವವನು, ಹೇಳಲ್ಪಡುವವನು. ಅಂತಹ ಭಗವಂತ ಸರ್ವಾಸು ನಿಲಯ, ಅವನು ಎಲ್ಲರಿಗೂ ಕೂಡ ಎಲ್ಲವನ್ನೂ ಕೂಡ ಕೊಡತಕ್ಕಂಥವನು. ನಾರಾಯಣನ ಸದುಪಾಸನೆಗೈಯುವರು. ಇಂಥವರನ್ನು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಉಪಾಸನೆ ಮಾಡ್ತಾರಂತೆ. ಯಾರು ಉಪಾಸನೆ ಮಾಡುತ್ತಾರೆ? ಸಜ್ಜನರು ಮಾತ್ರ ಅದನ್ನು ಉಪಾಸನೆ ಮಾಡ್ತಾರೆ. ಸರ್ವದ ಸರ್ವಂ ಧ್ಯತಿ ಸರ್ವಂ ದದಾತಿ. ಭಗವಂತನಿಗೆ ಸರ್ವದಾ ಅಂತ ಹೇಳಿದರೆ ಸರ್ವಂ ಧ್ಯತಿ ಸರ್ವಂ ದದಾತಿ. ಏನು ಮಾಡ್ತಾನೆ? ಸರ್ವಂ ದದಾತಿ ಅಂತಿಟ್ಟುಕೊಂಡಾಗ ಎಲ್ಲರಿಗೂ ಎಲ್ಲವನ್ನೂ ಕೊಡ್ತಾನೆ ಅಂತ. ಸರ್ವಂ ಧ್ಯತಿ ಚ, ಯಾರು ಅಸಜ್ಜನರಿದ್ದಾರೆ, ಯಾರಿಗೆ ಯೋಗ್ಯತೆ ಇಲ್ಲ, ಅವರಿಗೆ ಭಗವಂತ ಯಾವ ಕಾಲಕ್ಕೂ ಕೂಡ ಅದನ್ನು ಸಿಗೋದಂತೆ ಮಾಡ್ತಾನೆ, ಕೊಡದಂತೆ ಮಾಡ್ತಾನೆ. ಸರ್ವಂ ಧ್ಯತಿ ಚ. ಹಾಗೆ ಆ ಭಗವಂತ ಇರ್ತಾನೆ. ಅಂಥವನನ್ನು ಉಪಾಸನೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ ನಮಗೆ ಜೀವನ್ಮುಕ್ತರು, ಒಳ್ಳೆಯ ಅಪರೋಕ್ಷವಿತ್ ಅಪರೋಕ್ಷ ಯಾರು ಭಗವಂತನ ತಿಳ್ಕೊಳ್ತಾರೆ ಅವರಿಗೆ ಒಳ್ಳೆಯ ಜ್ಞಾನ, ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತ ಅನುಗ್ರಹಕ್ಕೆ ಕಾರಕನಾಗಿದ್ದಾನೆ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದಾಗ ಯಾರಲ್ಲಿ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ ಪರಮೇಷ್ಠಿ, ಭಗವಂತ ಬ್ರಹ್ಮಾದಿ ಸಕಲ ಪ್ರಪಂಚದಲ್ಲಿ ತಾನಿರ್ತಾನೆ ಅಂತ. ಬ್ರಹ್ಮಾದಿ ಸಕಲ ಜೀವರಾಶಿಗಳಲ್ಲಿ ಭಗವಂತ ಅವರವರ ಕರ್ಮಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ ಅಂತ. ತನ್ನ ಅನಂತಾನಂತ ರೂಪ ಹಿರಣ್ಯ ಗರ್ಭಾದಿಗಳೊಳಗೆ ಕಾರುಣ್ಯ ಸಾಗರ ಹರಹಿ ಅವರವರ ಅಖಿಳ ವ್ಯಾಪಾರ ಬಣ್ಣ ಬಡಗಲೆ ಮಾಡಿಸಿ ಧನ್ಯರೆನಿಸಿ ಸಮಸ್ತ ದಿವಿಜರ ಪುಣ್ಯಕರ್ಮವ ಸ್ವೀಕರಿಸಿ ಸುಖವಿತ್ತು ಪಾಲಿಸುವ ಭಗವಂತ ಎಂಥವನು ಅಂತ ಕೇಳಿದ್ರೆ ತನ್ನ ಅನಂತಾನಂತ ರೂಪ. ಭಗವಂತನ ಎಷ್ಟು ರೂಪಗಳಿದೆ ಅಂತ ಕೇಳಿದ್ರೆ
ಅವನಿಗೆ ಒಂದು ರೂಪ ಅಲ್ಲ. ಭಗವಂತನಿಗೆ ಅನಂತ ಅವತಾರಾತ್ಮಕ ಅಂತ ನಾವು ಭಗವಂತನನ್ನು ಉಪಾಸನೆ ಮಾಡುವಂಥದ್ದು. ಅವನನ್ನು ಶ್ರುತಿಗಳು, ಸ್ಮೃತಿಗಳು, ಪುರಾಣಗಳು, ಎಲ್ಲ ಉಪನಿಷತ್ತುಗಳು ಭಗವಂತನಿಗೆ ಇಡುವಂತಹ, ಅವನಿಗೆ ಹೇಳುವಂತಹ ಹೆಸರು ಎಂತಹದ್ದು ಅಂತ ಕೇಳಿದ್ರೆ ಅನಂತನಾಮಕನಾಗಿರತಕ್ಕಂತಹ ರೂಪ, ಅನಂತನಾಮಕನಾಗಿ ಅನಂತ ಶರೀರದಲ್ಲಿ ತಾನಿರ್ತಾನೆ ಅಂತ. ಅಂತಹ ಭಗವಂತ ಏನು ಮಾಡಿದ್ದಾನೆ? ತನ್ನ ಅನಂತ ರೂಪ, ಅನಂತ ರೂಪಗಳು, ಒಂದು ರೂಪ ಅಲ್ಲ. ಪರಮಾತ್ಮನೇ ಸತತಂ ಏಕರೂಪಿಣೆ, ದಶರೂಪಿಣೆ, ಶತಸಹಸ್ರರೂಪಿಣೆ, ಅವಿಕಾರಿಣೆ. ಅವನಿಗೆ ಅನಂತವಾಗಿರತಕ್ಕಂತಹ ರೂಪಗಳು. ಈ ಎಲ್ಲ ಅನಂತ ರೂಪಗಳು ಇದು ಎಲ್ಲೆಲ್ಲಿದೆ ಅಂತ ಕೇಳಿದರೆ ಅದು ಹಿರಣ್ಯ ಗರ್ಭಾದಿ ಬ್ರಹ್ಮಾದಿಗಳಿಂದ ಆರಂಭಿಸಿಕೊಂಡು ಅಖಿಲ ಚೇತನರಲ್ಲಿ, ಕೇವಲ ಬ್ರಹ್ಮಾದಿಗಳಲ್ಲಿ ಮಾತ್ರ ಇರುವುದು ಮಾತ್ರ ಅಲ್ಲ, ಕಲಿಯಲ್ಲಿಯೂ ಕೂಡ ಭಗವಂತನಿದ್ದಾನೆ. ಯಾಕೆ ಅಂತ ಕೇಳಿದರೆ ಕಲಿ ಮೊದಲಾದಂತಹ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತ ಇದ್ರೆ ಮಾತ್ರ ಅವರಿಗೆ ಶಕ್ತಿ ಎಂಬುದು ಇರುವಂತಹದ್ದು. ಹೇಗೆ ಅಂತ ಕೇಳಿದರೆ ಸಮುದ್ರ ಮಥನ ಕಾಲದಲ್ಲಿ ಭಗವಂತ ದೇವತೆ ದೈತ್ಯ ಎರಡರಲ್ಲಿಯೂ ಕೂಡ ತಾನು ಪ್ರವೇಶ ಮಾಡಿದ್ದ. ಎಲ್ಲಿ? ಆ ದೇವತೆಗಳಲ್ಲಿ, ದೈತ್ಯರಲ್ಲಿ ಆ ಕೂರ್ಮರೂಪನಾಗಿ ಮಂದರ ಪರ್ವತವನ್ನು ಅಡಿಯಿಂದ ಎತ್ತಿಕೊಂಡ, ಮಂದರ ಪರ್ವತ ಹಾರ್ಲಿಕ್ಕೆ ಶುರು ಮಾಡಿದಾಗ ಅದರ ಒಳಗಡೆ ಹೋಗಿ ಸೇರಿಕೊಂಡ, ಆ ವಾಸುಕಿಯಲ್ಲಿ ಹೋಗಿ ಸೇರಿಕೊಂಡ, ಹೀಗೆ ಭಗವಂತ ಎಲ್ಲ ಕಡೆಗಳಲ್ಲಿ ಎಲ್ಲ ರೂಪಗಳನ್ನು ಧಾರಣೆ ಮಾಡಿಕೊಂಡು ತಾನು ಹೋಗಿ ಸೇರಿಕೊಂಡ. ಅಂತಹ ಭಗವಂತ ಏನಾಗಿದ್ದಾನೆ? ಹಿರಣ್ಯ ಗರ್ಭಾದಿಗಳೊಳಗೆ ಬ್ರಹ್ಮಾದಿ ಅಖಿಲ ಜಡ ಜೀವರಾಶಿಗಳಲ್ಲಿಯೂ ಕೂಡ ತಾನು ಹೋಗಿ ಇರ್ತಾನೆ. ಇದ್ದು ಕಾರುಣ್ಯ ಸಾಗರ. ಭಗವಂತ ಎಂಥವನು ಅಂತ ಕೇಳಿದರೆ ಕಾರುಣ್ಯ ಸಾಗರ. ಭಗವಂತನಿಗೆ ಕೊಟ್ಟಿರತಕ್ಕಂತಹ ಹೆಸರು ಎಂತಹದ್ದು ಅಂತ ಕೇಳಿದರೆ ಕಾರುಣ್ಯ. ಭಗವಂತನಿಗೆ ಕರುಣಾಪೂರ್ಣ. ಭಗವಂತನ ಶ್ರೀರತ್ಕಟಾಕ್ಷ ಬಲವತ್ ಹಿತಂ ನಮಾಮಿ ಅಂತ ಆಚಾರ್ಯ ಮಧ್ವರು ಸ್ತೋತ್ರದಲ್ಲಿ, ದ್ವಾದಶ ಸ್ತೋತ್ರದಲ್ಲಿ ಕೊಂಡಾಡುತ್ತಾರೆ ಭಗವಂತನ ಮಹಿಮೆಯನ್ನು. ಯಸ್ಯಾಹ ಅಪಾಂಗಲವ ಮಾತೃತ ಊರ್ಜಿತಾ ಸಾ ಶ್ರೀರತ್ಕಟಾಕ್ಷ ಬಲವತ್ ಹಿತಂ ನಮಾಮಿ. ಯಾರ ಕಡೆಗಣ್ಣ ನೋಟದಿಂದಾಗಿ ಜಗತ್ತಿನ ಸಮಸ್ತ ಜಗತ್ತು ಸೃಷ್ಟ್ಯಾದಿಗಳು ಆಗಿ ಹೋಗ್ತವೋ ಎಂಬುದಾಗಿ, ಅಂದರೆ ಭಗವಂತನ ಕಡೆಗಣ್ಣ ನೋಟ ಸಾಕು ಆ ಲಕ್ಷ್ಮೀದೇವಿಗೆ. ಅದರಿಂದಾಗಿ ಜಗತ್ತು ಲಕ್ಷ್ಮೀದೇವಿಯನ್ನು ಮಾಡ್ತಾಳೆ, ಸೃಷ್ಟಿಯಾದಿ ಎಲ್ಲವನ್ನೂ ಕೂಡ ಮಾಡುತ್ತಾಳೆ. ಅಂತಹ ಲಕ್ಷ್ಮೀದೇವಿ ಇಲ್ಲಿ ಅಖಿಲ ಜಡ ಜೀವರೊಳಗೆ ತಾನಿದ್ದುಕೊಂಡು ಹಿರಣ್ಯ ಗರ್ಭಾದಿಗಳೊಳಗೆ ಕಾರುಣ್ಯ ಸಾಗರ. ಆ ಭಗವಂತ ಕರುಣಾಸಾಗರನಾಗಿರತಕ್ಕಂತಹ ಭಗವಂತ ಹರಹಿ ಅವರ ಅಖಿಲ ವ್ಯಾಪಾರ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅಖಿಲ ವ್ಯಾಪಾರ, ಎಲ್ಲ ಜೀವರಾಶಿಗಳಲ್ಲಿ ತಾನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಅದರಲ್ಲಿ ಅಖಿಲ ವ್ಯಾಪಾರ, ಅವರವರ ಆ ವ್ಯಾಪಾರವನ್ನು ಅವರವರಿಗೆ ಆ ಯೋಗ್ಯತಾನುಸಾರವಾಗಿರತಕ್ಕಂತಹ ವ್ಯಾಪಾರ. ನಾವು ಯಾವುದೋ ಕಾರ್ಯವನ್ನು ಮಾಡಬೇಕು ಅಂತ ಪ್ರಯತ್ನ ಪಡುವುದು ಮಾತ್ರ ಅಲ್ಲ, ಪ್ರಯತ್ನ, ಇಚ್ಛಾ ಇದೆಲ್ಲ ಬೇಕು. ಒಂದು ಕೆಲಸ ಆಗಬೇಕು ಅಂತ ಅಂದರೆ ಮೂರು ಬೇಕು: ಇಚ್ಛೆ ಬೇಕು, ಪ್ರವೃತ್ತಿ ಬೇಕು, ಅದೇ ರೀತಿಯಾಗಿ ಶಕ್ತಿ. ಇಚ್ಛಾ, ಪ್ರವೃತ್ತಿ, ಶಕ್ತಿ ಇದೆಲ್ಲವೂ ಕೂಡ ಇದ್ದಾಗ ಮಾತ್ರ ಆವಾಗ ಅದು ಕೆಲಸ ಆಗ್ಲಿಕ್ಕೆ ಸಾಧ್ಯ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಇಚ್ಛಾ, ಪ್ರವೃತ್ತಿ, ಶಕ್ತಿ ಎಲ್ಲವನ್ನೂ ಕೂಡ ಭಗವಂತ ಮಾಡ್ತಾನೆ. ಬನ್ನ ಬಡದೆಲೆ ಮಾಡಿಸ್ತಾನೆ. ಆ ಜೀವನಲ್ಲಿ ಕೂತುಕೊಂಡು ಮಾಡ್ತಾನೆ, ಮಗಳಿಸಿ ಯಾವ ಶ್ರಮವೂ ಇಲ್ಲದ ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಕ್ಲೇಶ. ಭಗವಂತನಿಗೆ ಒಂದು ಕೆಲಸವನ್ನು ಮಾಡಿದಾಗ ಅದು ಕ್ಲೇಶದಾಯಕ. ಅದರಿಂದಾಗಿ ಅವನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅನುಗ್ರಹ, ಸುಸ್ತು ಇತ್ಯಾದಿಗಳೆಲ್ಲ ಕ್ಲೇಶ ಇದೆ ಅಂತ ಹೇಳಿದರೆ ಇಲ್ಲ. ಭಗವಂತನಿಗೆ ಕ್ಲೇಶದ ಕಿಂಚಿತ್ತೂ ಲವಲೇಶವೂ ಇಲ್ಲ.
ಅನಂತ ಜೀವರಾಶಿಗಳಲ್ಲಿ ಅನಂತ ವ್ಯಾಪಾರಗಳನ್ನು ಅನಾದಿ ಕಾಲದಿಂದ ಭಗವಂತ ಮಾಡಿಸ್ತಾನೆ. ಅದರಲ್ಲಿ ಕ್ಲೇಶದಾಯಕ ಇಲ್ಲವೇ ಇಲ್ಲ. ಭಗವಂತ ಆರಾಮದಿಂದ ಲೀಲಾಜಿಲ ಭಗವಂತನಿಗೆ ಜಗತ್ತಿನ ಸೃಷ್ಟಿಗೇನಾದರೂ ಕೂಡ ಅವನಿಗೆ ಕ್ಲೇಶ ಉಂಟಾ ಅಂತ ಕೇಳಿದ್ರೆ ಕ್ಲೇಶದ ಲವಲೇಶವೂ ಇಲ್ಲ. ಅದನ್ನು ಲೀಲಾಜಾಲವಾಗಿ ಮಾಡ್ತಾನೆ. ಅಂತಹ ಭಗವಂತ ಅದನ್ನು ಮಾಡಿಸಿ ಧನ್ಯರೆನಿಸಿ ಅವರವರಿಗೆ ಯೋಗ್ಯತಾನುಸಾರವಾಗಿ ಅವರಿಗೆ ಅನುಗ್ರಹವನ್ನು ಮಾಡಿ ಸಮಸ್ತ ದಿವಿಜರ ಪುಣ್ಯಕರ್ಮವ ಸ್ವೀಕರಿಸಿ ಎಲ್ಲದರ ಆ ಪುಣ್ಯಕರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅದಾದ ಮೇಲೆ ಆ ದುಷ್ಟರಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಕರ್ಮದ ಕೆಲವು ಸಲ ಸಜ್ಜನರು ಪಾಪಕರ್ಮವನ್ನು ಮಾಡ್ತಾರೆ, ಗೊತ್ತಿಲ್ಲದೆಯೋ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿಯೋ ಮಾಡ್ತಾರೆ. ಆವಾಗ ಅದರ ಆ ದುಃಖ ಯಾರಿಗೆ? ಪಾಪಕರ್ಮ ಮಾಡಿದ್ದು ಸತ್ಯ, ಪಾಪಕರ್ಮ ಮಾಡಿದಂತಹ ಪಾಪಕರ್ಮದ ಫಲ ಯಾರಿಗೆ? ಅದನ್ನು ಫಲವನ್ನು ಉಣ್ಣುವವರು ಯಾರು ಅಂತ ಕೇಳಿದರೆ ಪಾಪಕರ್ಮವನ್ನು ದೇವತೆಗಳು ತಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಏನೋ ಒಂದು ಪ್ರಾರಬ್ಧ ಕರ್ಮ ಇತ್ತು, ಅವರದ್ದು ಕೆಟ್ಟ ಕೆಲಸ ಆಗಿ ಹೋಯಿತು. ಆವಾಗ ಆ ಪ್ರಾರಬ್ಧದ ಫಲ ಯಾರಿಗೆ? ಆ ಕೆಟ್ಟ ಕರ್ಮದ ಫಲ ಯಾರಿಗೆ ಅಂತ ಕೇಳಿದರೆ ಅದನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ದೈತ್ಯರಿಗೆ ಹಂಚಿಬಿಡ್ತಾನಂತೆ. ಭಗವಂತ ಆ ಕೆಟ್ಟ ಕರ್ಮವನ್ನು ಮಾಡಿರತಕ್ಕಂತಹ ಏನಿದ್ದಾರೆ ಸಜ್ಜನರು ಅವರಿಗೆ ಅದನ್ನು ಕೊಡೋದಿಲ್ಲ. ಮತ್ತೇನು ಮಾಡ್ತಾನೆ ಅಂತ ಕೇಳಿದರೆ ಅದನ್ನು ದೈತ್ಯರಿಗೆ ಹಂಚಿಬಿಡ್ತಾನೆ. ದೈತ್ಯರು ಅದನ್ನು ಅನುಭವಿಸ್ತಾರೆ. ಹೀಗೆ ಆ ಪುಣ್ಯಕರ್ಮವ ಸ್ವೀಕರಿಸಿ ಸುಖವಿತ್ತು ಪಾಲಿಸುವ ಅವರಿಗೆ ಭಗವಂತ ಒಳ್ಳೆಯ ಪಾಪಕರ್ಮವನ್ನು ಬಿಟ್ಟು ಪುಣ್ಯಕರ್ಮದ ಆಚರಣೆಗೆ ಬೇಕಾಗಿರತಕ್ಕಂತಹ ಸಮಸ್ತ ವಿಧವಾದ ಅನುಕೂಲವನ್ನು ಅಷ್ಟೇ ಅಲ್ಲದೆ ಅವರು ಮಾಡಿದಂತಹ ಅವರ ಏನಾದರೂ ಕೂಡ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ಮಾಡಿದಂತಹ ಕೆಟ್ಟ ಕರ್ಮದ ಫಲವನ್ನು ಅವರಿಗೆ ತಿನ್ನಿಸುವುದಿಲ್ಲ, ಅದನ್ನು ದೈತ್ಯರಿಗೆ ಹಂಚಿಬಿಡ್ತಾನೆ. ದೈತ್ಯರು ಆ ಕರ್ಮದ ಫಲವನ್ನು ತಿಂತಾರೆ ಎಂಬುದಾಗಿ ಹೇಳ್ತಾರೆ. ಇದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ದೈತ್ಯರಿಗೆ ಅವರಿಗೆ ಅನಿಷ್ಟವಾಗ್ತದೆ. ಅನಿಷ್ಟವಾಗುವ ಮೂಲಕವಾಗಿ ಅವರ ವಿನಾಶ, ಅವರ ನಾಶ ಎಂಬುದು ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಇದನ್ನು ಸರಿ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಭಗವಂತ ಇಷ್ಟೆಲ್ಲ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಅವನಿಗೆ ಎಲ್ಲಿಂದ ಸಾಮರ್ಥ್ಯ, ಅವನಿಗೆ ಇಷ್ಟೆಲ್ಲ ಹೇಗೆ ತಾನೇ ಮಾಡಲಿಕ್ಕೆ ಸಾಮರ್ಥ್ಯ ಇದೆ? ಅದಕ್ಕೆ ಅವನ ಮಹಿಮೆಯ ವಿಚಾರವನ್ನು ಹೇಳ್ತಾರೆ. ಭಗವಂತನಿಗೆ ಸಾಮಾನ್ಯ ಮಹಿಮೆ ಅಲ್ಲ ಅಂತ. ಎಷ್ಟು ಮಹಿಮೆ ಅಂತ ಹೇಳಿದರೆ ಬೇಕಾದಷ್ಟು ವಿಚಾರಗಳನ್ನು ಮುಂದೆ ಹೇಳ್ತಾರೆ. ಸಾಗರದೊಳಿಯ ನದಿಯ ಜಲಭೇದಾಗಸದೊಳಿಪ್ಪ ಅಬ್ದ ಬಲ್ಲುದು ಕಾಗೆ ಗುಬ್ಬಿಗಳಿಯಬಲ್ಲದೆ ನದಿಯ ಸ್ಥಿತಿಗಳನ್ನು ಭೋಗಿವರ ಪರ್ಯಂಕ ಶಯನನೊಳು ಗುಣತ್ರಯ ಬದ್ಧ ಜಗವಿಹದಾಗ ಮಜ್ಞರು ತಿಳಿವರ ಅಜ್ಞಾನಿಗಳವರು. ಭಗವಂತನ ಈ ಮಹಿಮೆ ಸಾಮಾನ್ಯರಿಗೆ ತಿಳ್ಕೊಳ್ಳಿಕ್ಕಾಗೋದಿಲ್ವಂತೆ. ಯಾಕೆ ಅಂತ ಕೇಳಿದರೆ ಇದು ಸ್ವಲ್ಪ ವೈದಿಕವಾದಂತಹ ವಿಚಾರ. ಏನು ಅಂತ ಕೇಳಿದರೆ ಈ ವೈದಿಕ ವಿಚಾರ ಅಂತ ಹೇಳಿದರೆ ವೇದ ಸಂಬಂಧಿಯಾಗಿರತಕ್ಕಂತಹ ವಿಚಾರ ಅಂತ ಅರ್ಥ. ಆತರುವಣ ಉಪನಿಷತ್ತು ಸ್ವಕೀಯಮದಕಂ ನದ್ಯ ಸಮುದ್ರೇ ನೈವ ಜಾನತೆ ವಾಯುಸ್ವತ್ ಪೃಥಜ್ಞಾತ್ವ ಮೇಘೆ ಕೃತ್ವಾ ಪ್ರವರ್ಷತಿ. ಭಗವಂತನ ಸಾಮರ್ಥ್ಯ ಎಂತಹದ್ದು ಅಂತ ಕೇಳಿದ್ರೆ ಸಮುದ್ರದಲ್ಲಿರತಕ್ಕಂತಹ ನದಿಯ ಭೇದವನ್ನು ಯಾರಿಗೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು ಸಮುದ್ರ ಸ್ನಾನವನ್ನು ನಮಗೆ ಹೇಳಿದ್ದಾರೆ? ಪರ್ವಕಾಲದಲ್ಲಿ ಸಮುದ್ರ ಸ್ನಾನವನ್ನು ಮಾಡಬೇಕು. ಅಮಾವಾಸ್ಯ, ಗ್ರಹಣ, ಇನ್ನಿತರ ಪುಣ್ಯಕಾಲಗಳು, ಇದೆಲ್ಲ ಪುಣ್ಯಕಾಲಗಳಲ್ಲಿ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದರೆ ಸಮುದ್ರದಲ್ಲಿ
ಎಲ್ಲ ನದಿಗಳ ಸಾಮರ್ಥ್ಯ ಉಂಟು, ಅದರಲ್ಲಿ ನದಿಗಳ ಸನ್ನಿಧಾನ ಉಂಟು ಅಂತ. ನದಗಳ ಸನ್ನಿಧಾನ ಸಮುದ್ರದಲ್ಲಿರ್ತದೆ. ಅದಕ್ಕೋಸ್ಕರ ಪರ್ವಕಾಲವನ್ನು ಬಿಟ್ಟು ಸಮುದ್ರ ಸ್ನಾನ ನಿಷೇಧ. ಪರ್ವಕಾಲವನ್ನು ಬಿಟ್ಟು ಯಾವುದೋ ಒಂದು ಪರ್ವಕಾಲಗಳನ್ನು ಶಾಸ್ತ್ರಕಾರರು, ಪುರಾಣಕಾರರು, ಸ್ಮೃತಿಕಾರರು ಕೊಟ್ಟಿರ್ತಾರೆ. ಆ ಪರ್ವಕಾಲಗಳನ್ನು ಬಿಟ್ಟು ಉಳಿದಂತಹ ಕಾಲಗಳಲ್ಲಿ ನಾವು ಸಮುದ್ರ ಸ್ನಾನವನ್ನು ಅಥವಾ ಸಮುದ್ರ ಸ್ನಾನವನ್ನು ಮಾಡಬಾರದು. ಅದಕ್ಕೆ ನಿಯಮಿತವಾದಂತಹ ಪರ್ವಕಾಲದಲ್ಲಿ ಸಮುದ್ರವನ್ನು ಸ್ಪರ್ಶ ಮಾಡಬೇಕು. ಸಮುದ್ರದ ಸ್ಪರ್ಶವನ್ನು ಮಾಡಿ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸರಿ, ಇದರಲ್ಲಿ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದಾಗ ಅದರಲ್ಲಿರತಕ್ಕಂತಹ ನದಿಯಲ್ಲಿರತಕ್ಕಂತಹ ಸಮುದ್ರದಲ್ಲಿ ಸೇರಿದಂತಹ ಆ ನದಿಗಳನ್ನು ಅದನ್ನು ಪ್ರತ್ಯೇಕವಾಗಿ ತಿಳಿಯುವಂತಹ ಬಗೆ ಹೇಗೆ? ನಮಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ಗಂಗೆ ನೀರಿದೆ, ಗಂಗಾ, ಸಿಂಧು, ಯಮುನಾ, ಕಾವೇರಿ. ಅದೇ ರೀತಿಯಾಗಿ ನಾವು ಉಳಿದಂತಹ ಎಲ್ಲ ನದಿ ನದಗಳ ಸನ್ನಿಧಾನ ಇದರಲ್ಲಿ ನದಿಯಲ್ಲಿಯೂ ಇರ್ತದೆ, ಅದೇ ರೀತಿಯಾಗಿ ಸಮುದ್ರದಲ್ಲಿರ್ತದೆ. ನಾವು ಹೇಗೆ ತಾನೇ ನಾವು ಅದನ್ನು ಬೇರೆ ಮಾಡುವುದು? ಪೃಥಗ್ಜ್ಞಾತ್ವ ನಮಗೆ ಬರ್ತದ, ಪೃಥಕ್ಕರಣತ್ವ ನಮಗೆ ಬರ್ತದ ಅಂತ ಕೇಳಿದ್ರೆ ಪೃಥಕ್ಕರಣತ್ವ ನಮಗೆ ಗೊತ್ತಾಗೋದಿಲ್ಲ. ಮತ್ತು ಅದು ಹೇಗೆ ಅಂತ ಕೇಳಿದರೆ ಅದನ್ನು ತಿಳ್ಕೊಳ್ಳುವಂತಹದ್ದು ಯಾರು? ಆ ನದಿಯಲ್ಲಿರತಕ್ಕಂತಹ ಜಲದ ಪ್ರಭೇದ. ನದಿಯಲ್ಲಿ ಆ ಸಮುದ್ರದಲ್ಲಿ ಗಂಗೆಯ ನೀರಿದೆ, ಗಂಗಾ, ಯಮುನಾ, ಸಿಂಧು, ಕಾವೇರಿ, ನರ್ಮದಾ ಇತ್ಯಾದಿ ಎಲ್ಲ ನದಿಗಳ ನೀರು ಸಮುದ್ರದಲ್ಲಿ ಸೇರಿಕೊಂಡಿದೆ. ಆಯಾಯ ನದಿಗಳ ಸಮುದ್ರದಲ್ಲಿರತಕ್ಕಂತಹ ನೀರು ತತ್ತತ್ ಕಡೆಗಳಲ್ಲಿಯೇ ಬೀಳುವಂತೆ ಭಗವಂತ ಮಾಡ್ತಾನೆ. ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಅಥರ್ವಣೋಪನಿಷತ್ತು ಅದರ ರಹಸ್ಯವನ್ನು ಹೇಳಿಕೊಡ್ತದೆ. ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ, ನದ್ಯ ಅಪಿ ಸಮುದ್ರ ನೈವ ಜಾನತೆ, ಸಮುದ್ರ ಅಪಿ ನೈವ ಜಾನತೆ. ನದಿಯಲ್ಲಿರತಕ್ಕಂತಹ ಯಾವುದಾದ್ರೂ ಇತರ ದೇವತಾ ನದಿಯ ನೀರು, ಸಮುದ್ರದಲ್ಲಿರತಕ್ಕಂತಹ ಗಂಗಾದಿ ಪ್ರವಾಹಗಳ ನೀರನ್ನು ಯಾರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ಳುವುದಿಲ್ಲ. ಮತ್ತು ಯಾರು ತಿಳ್ಕೊಳ್ತಾರೆ? ತಿಳ್ಕೊಳ್ಳುವವರು ಯಾರು ಅಂತ ಕೇಳಿದ್ರೆ ವಾಯುಸ್ತು, ವಾಯುವಾದರೂ ಕೂಡ ಏನು ಮಾಡ್ತಾನೆ? ತತ್ಪೃತಜ್ಞಾತ್ವ, ವಾಯು ಅದನ್ನು ಪ್ರತ್ಯೇಕವಾಗಿ ತಿಳ್ಕೊಳ್ಳುತ್ತಾನಂತೆ. ಪೃತಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ, ಅದನ್ನು ಮೇಘವನ್ನಾಗಿ ಮಾಡಿ ಅದನ್ನು ಗಂಗೆ ನೀರನ್ನು ಗಂಗೆಗೆ, ಯಮುನೆ ನೀರನ್ನು ಯಮುನೆಗೆ, ಅದೇ ರೀತಿಯಾಗಿ ಆ ಸಿಂಧುವಿನ ನೀರನ್ನು ಸಿಂಧುವಿಗೆ, ಇನ್ನು ನರ್ಮದೆಯ ನೀರನ್ನು ನರ್ಮದೆಗೆ, ಕೃಷ್ಣೆಯ ನೀರನ್ನು ಕೃಷ್ಣೆಗೆ, ಹೀಗೆ ತತ್ತತ್ ನದಗಳ ನೀರನ್ನು ತತ್ತತ್ ಕಡೆಗಳಲ್ಲಿಯೇ ಅದನ್ನು ಬರುವಂತೆ ಬೀಳಿಸುವಂತೆ ಮಾಡುವಂತಹ ಒಂದು ದೊಡ್ಡ ವ್ಯವಸ್ಥೆ ಅದು ವಾಯುದೇವರದ್ದು. ವಾಯುದೇವರು ಅದನ್ನು ಸೂರ್ಯನ ಮೂಲಕವಾಗಿ ಅದನ್ನು ಆವಿಗೊಳಿಸಿ ಅದನ್ನು ಮೇಘವನ್ನಾಗಿ ಮಾಡಿ ಮೋಡವನ್ನಾಗಿ ಮಾಡಿ ಆ ಮೋಡವನ್ನು ತತ್ತತ್ ಆಯಾಯ ನದಿಗಳು ಇರುವಂತಹ ಕಡೆಗಳಲ್ಲಿಯೇ ಹೋಗಿ ಬೀಳುವಂತೆ ಮಾಡುವಂತಹ. ಗಂಗೆ ನೀರು ಬೇರೆ ಕಡೆಗಳಲ್ಲಿ ಬೀಳೋದಿಲ್ಲ, ಗಂಗೆ ನೀರು ಗಂಗೆಗೇ ಹೋಗಿ ಬೀಳ್ತದೆ, ಯಮುನೆ ನೀರು ಯಮುನೆಯಲ್ಲಿಯೇ ಬೀಳ್ತದೆ. ಹೀಗೆ ಇದೊಂದು ದೊಡ್ಡ ರಹಸ್ಯ. ಇದನ್ನು ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ, ತಮಾಷೆ ಮಾಡ್ತಾರೆ, ಕಾಗೆ ಗುಬ್ಬೆಗಳು ಅರಿಯಬಲ್ಲದೆ. ಕಾಗೆ ಯಾವುದೋ ಪ್ರಾಣಿಗಳು ತಿಳ್ಕೊಳ್ಳುವಂತಹದ್ದಲ್ಲ, ಇದೆಲ್ಲ ತುಂಬ ದೊಡ್ಡ ಗಹನವಾದಂತಹ ವಿಚಾರ. ಈ ಗಹನವಾದಂತಹ ವಿಚಾರವನ್ನು ಯಾರು ಮಾಡ್ತಾನೆ ಅಂತ ಕೇಳಿದ್ರೆ ವಾಯುದೇವರು. ವಾಯುವಿನ ಜೊತೆಗಿರತಕ್ಕಂತಹ ವಾಯುವಂತರ್ಯಾಮಿಯಾಗಿರತಕ್ಕಂತಹ ಭಗವಂತ ಇದೆಲ್ಲವನ್ನೂ ಕೂಡ ಮಾಡ್ತಾನೆ. ಇದು ಭಗವಂತನ ದೊಡ್ಡ ಕರುಣೆ, ಭಗವಂತನ ಸಾಮರ್ಥ್ಯ ಎಂತಹದ್ದು ಅಂತ ಕೇಳಿದ್ರೆ ಇದು. ಆ ಕಾಗೆ ಗುಬ್ಬೆಗಳು ಅರಿಯಬಲ್ಲವೇ ನದಿಯ ಸ್ಥಿತಿಗಳನ್ನು. ಈ ನದಿಯ ರಹಸ್ಯವನ್ನು, ನದಿಯ ಸ್ಥಿತಿಯನ್ನು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರು ತಿಳ್ಕೊಳ್ಳುತ್ತಾರೆ? ಭಗವಂತ. ಶೇಷ ಭೋಗಿ ಶಯನ, ಭೋಗಿವರ ಪರ್ಯಂಕ ಶಯನ, ಭೋಗಿಯೇ
ಸರ್ಪಪ್ರದಾಕರು ಭುಜಗೋ ಭುಜಂಗೋ ಹಿರ್ಭುಜಂಗಮಃ ಅಂತ ಹೇಳಿದ ಹಾಗೇನೆ ಭೋಗಿ ಯಾರು ಭುಜೈಹಿ ಗಚ್ಚತಿ ಭುಜಾಭ್ಯಾಂ ಗಚ್ಚತಿ, ಭುಜಗಳಿಂದ ಹೋಗುವಂತಹದ್ದು ಸರ್ಪ, ಅದು ತೆವಳಿಕೊಂಡು ಹೋಗುವಂತಹದ್ದು. ಅಂತಹ ಸರ್ಪಶಯನನಾಗಿರತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಈ ಗುಣತ್ರಯಬದ್ಧ ಈ ಭಗವಂತ ಇಷ್ಟೆಲ್ಲ ರಹಸ್ಯಗಳನ್ನು ಮಾಡ್ತಾನೆ. ಮಾಡಿದಂತಹ ಭಗವಂತ ಈ ಜಗತ್ತು ಎಲ್ಲಿ ಬದ್ಧವಾಗಿದೆ ಅಂತ ಕೇಳಿದ್ರೆ ಗುಣತ್ರಯದಲ್ಲಿ ಬದ್ಧವಾಗಿದೆ. ಸತ್ವ, ರಜಸ್ಸು, ತಮಸ್ಸು ಈ ಮೂರೂ ಕೂಡ ನಮ್ಮನ್ನು ಬಾಧಿಸಿಕೊಂಡುಂಟು. ನಾನು ಹೇಳಬಹುದಷ್ಟೇ, ನನಗೆ ಸತ್ವಗುಣ ಮಾತ್ರ ಇರುವಂತಹದ್ದು, ರಜೋಗುಣ ತಮೋಗುಣ ನನಗೆ ಇಲ್ಲವೇ ಇಲ್ಲ ಅಂತ ಸಾಧ್ಯವೇ ಇಲ್ಲ. ಈ ಗುಣತ್ರಯ ಬದ್ಧರಾಗಿರತಕ್ಕಂಥವರು ಜೀವರಾಶಿಗಳು. ಎಲ್ಲಿಂದ ಅಂತ ಕೇಳಿದ್ರೆ ಕಲಿ ಜೀವರಾಶಿಗಳು ಎಲ್ಲರೂ ಕೂಡ ಗುಣತ್ರಯ ಬದ್ಧರು. ಈ ಗುಣತ್ರಯಗಳ ಸಂಬಂಧ ಇಲ್ಲದಿರತಕ್ಕಂಥವರು ಭಗವಂತ ಮಾತ್ರ. ಅವನು ರಜ, ಅವನಿಗೆ ನೀರಜ, ಅವನಿಗೆ ರಜಸ್ಸು ಅಂತ ಹೇಳಿದ್ರೆ ಈ ಯಾವ ರಜಸ್ಸಿನ ದೋಷದ ಸಂಪರ್ಕವೇ ಇಲ್ಲ. ಅವನು ನಾರಾಯಣ, ಅದಕ್ಕೋಸ್ಕರ ಅವನಿಗೆ ನಾರಾಯಣ ಅಂತ ಹೆಸರು. ಯಾಕೆ ಅವನಿಗೆ ನಾರಾಯಣ ಅಂತ ಹೆಸರು ಅಂತ ಕೇಳಿದ್ರೆ, ಈ ಅರಗಳು, ಈ ದೋಷಗಳು ಇದು ಯಾವತ್ತೂ ಯಾವ ಕಾಲಕ್ಕೂ ಕೂಡ ಅಲ್ಲ, ಇವತ್ತು ಬಾಧಿಸೋದಿಲ್ಲ, ಮುಂದಿನ ಕಾಲದಲ್ಲಿ ಬಾಧಿಸ್ಬೋದಲ್ವಾ, ಅಥವಾ ಈಗ ಬಾಧಿಸೋದಿಲ್ಲ, ಮುಂದೆ ಯಾವಾಗಾದರೂ ಕೂಡ ದೋಷಗಳು ಬರ್ಬೋದಲ್ವಾ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ. ಅವನು ನಾರಾಯಣ ಯಾವತ್ತೂ ಕೂಡ. ಅವನು ಈಗಲೂ ನಾರಾಯಣ, ಹಿಂದೆಯೂ ನಾರಾಯಣ, ಇನ್ನು ಮುಂದೆಯೂ ನಾರಾಯಣನೇ. ಯಾಕೆ ಅಂತ ಕೇಳಿದ್ರೆ ದೋಷದ ಸಂಪರ್ಕ ಲವಲೇಶ ಯಾವ ಕಾಲಕ್ಕೂ ಆಗದೇ ಇರತಕ್ಕಂಥವನು. ಅಂತಹ ಭಗವಂತ ಗುಣತ್ರಯ ಬದ್ಧರಾಗಿರತಕ್ಕಂತಹದ್ದು ಈ ಜಗತ್ತು. ಈ ಜಗತ್ತು ಇದನ್ನು ತಿಳ್ಕೊಳ್ಬೇಕಾದವರು ಯಾರು ಅಂತ ಕೇಳಿದ್ರೆ ಜ್ಞಾನಿಗಳು ತಿಳ್ಕೊಳ್ಬೇಕಂತೆ. ಗುಣತ್ರಯಬದ್ಧ ಜಗವಿಹ ಆಗಮಜ್ಞರು. ಆಗಮಜ್ಞರು ಅಂತ ಹೇಳಿದ್ರೆ ಆಗಮಂ ಸಮ್ಯಕ್ ವೇತ್ತಿ, ಯಾರು ಆಗಮ. ಏನು ಆಗಮ ಅಂತ ಹೇಳಿದ್ರೆ ಸದಾಗಮೈಕ ವಿಜ್ಞೇಯಂ. ಆಚಾರ್ಯ ಮಧ್ವರು ತತ್ವನಿರ್ಣಯದಲ್ಲಿ ಅವನನ್ನು ಸ್ತೋತ್ರ ಮಾಡ್ತಾರೆ, ಭಗವಂತನನ್ನ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಶೇಷಸದ್ಗುಣಂ. ಇದು ತತ್ವನಿರ್ಣಯದಲ್ಲಿ ಆಚಾರ್ಯರು ಭಗವಂತನನ್ನ ಸ್ತೋತ್ರ ಮಾಡುವಂತಹ ವಿಧಾನ. ಸದಾಗಮೈಕ ವಿಜ್ಞೇಯಂ, ಏಕಪ್ರಕಾರನಾಗಿ ಸದಾಗಮ. ನೀವು ಅದನ್ನು ಹೇಗೆ ಬೇಕಾದರೂ ಇಟ್ಟುಕೊಳ್ಳಿ, ಸದಾಕಾಲದಲ್ಲೂ ಕೂಡ ಆಗಮೈಕ ವಿಜ್ಞೇಯನಾಗಿರತಕ್ಕಂಥವನು ತಿಳ್ಕೊಳ್ಳಿ. ಅಥವಾ ಸದಾಗಮಗಳು ಅಂತ ಯಾವುದೆಲ್ಲ ಇದೆಯೋ ಅಂತ ಕೇಳಿದ್ರೆ, ಯಾವುದೆಲ್ಲ ಅಂತ ಕೇಳಿದ್ರೆ ಚತುರ್ವೇದಗಳು, ಪುರಾಣಗಳು, ಇತಿಹಾಸ, ರಾಮಾಯಣ ಇದೆಲ್ಲವೂ ಕೂಡ ಸದಾಗಮಗಳು. ಈ ಸಪ್ತಶಿವಾಸು ಮಾತೃಶೋ ಏನು ಪುರುಷ ಸೂಕ್ತ ಅವರ ಬಳಿತ ಸೂಕ್ತ ಹೇಳ್ತಲ್ಲ, ಸಪ್ತಶಿವಾಸು ಮಾತೃಶೋ ಅಂತ ಹೇಳಿಕೊಂಡು ಸಪ್ತಶಿವಾಸು 7 ಶಾಸ್ತ್ರಗಳಲ್ಲಿ ಚೆನ್ನಾಗಿ ಶಯನ ಮಾಡಿದವನು ಅಂತ. ಸಪ್ತಶಿವಾಸು ಮಾತೃಶು 7 ವಿಧವಾದಂತಹ ಶಾಸ್ತ್ರಗಳಲ್ಲಿ ಚೆನ್ನಾಗಿ ವಿಹಾರವನ್ನು ಮಾಡುವವನು ಅಂತ. ಅಂತಹ ಭಗವಂತನ ಸಾಮರ್ಥ್ಯವನ್ನು ಹೇಳ್ತಾರೆ. ಆ ಭಗವಂತ ಎಲ್ಲ ಇದನ್ನು ತಿಳ್ಕೊಳ್ಳೋರು ಯಾರು ಅಂತ ಕೇಳಿದ್ರೆ ಒಳ್ಳೆಯ ಜ್ಞಾನಿಗಳು ತಿಳ್ಕೊಳ್ಳುತ್ತಾರೆ. ಮತ್ತೆ ಅಜ್ಞಾನಿಗಳು ಯಾವ ಕಾಲಕ್ಕೂ ಕೂಡ ಇದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಭಗವಂತನ ಇದೆಲ್ಲವೂ ಕೂಡ ಚೆನ್ನಾಗಿ ತಿಳ್ಕೊಳ್ಬೇಕು. ಕೃಷ್ಣಾವತಾರು ಹರೇಕ ಸಾಗರ. ಭಗವಂತನನ್ನ ಯಾರು ಚೆನ್ನಾಗಿ ತಿಳ್ಕೊಳ್ಳುತ್ತಾರೆ, ಮೋಡದ ಅಭಿಮಾನಿಯಾಗಿರ್ತಕ್ಕಂತಹ ಪ್ರಾಣ ಯಾನು ಅವನು ಮೋಡವನ್ನು ಮಾಡ್ತಾನೆ. ವಿಮೂಢ ಅನುಪಶ್ಯಂತಿ, ಬೇಕಾದಷ್ಟು ಪ್ರಮಾಣಗಳು ಭಗವಂತನ ಬಗ್ಗೆ ಯಾರು ತಿಳ್ಕೊಳ್ಳುತ್ತಾರೆ. ವಿಮೂಢಾನುಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷ. ಭಗವಂತನನ್ನು ತಿಳ್ಕೊಳ್ಳೋದು ಯಾರು ಅಂತ ಕೇಳಿದ್ರೆ ವಿಮೂಢಾನುಪಶ್ಯಂತಿ, ಮೂಢರು ತಿಳ್ಕೊಳ್ಳೋದಿಲ್ಲ. ಮತ್ತೆ ವಿಮೂಢಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ. ಯಾರಿಗೆ ಯೇಷಾಂ ಜ್ಞಾನಚಕ್ಷುಷ ವರ್ತತೆ ತೇಷಾಮೇವ ಭಗವಾನ್ ಸಮ್ಯಕ್ ಪ್ರಕಾಶೀಕರೋತಿ ಪ್ರಕಾಶತೆ. ಭಗವಂತ ಅಂಥವರಿಗೆ ಮಾತ್ರ ಭಗವಂತ ಚೆನ್ನಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ಭಗವಂತನ ಸಾಮರ್ಥ್ಯ.
ಇಷ್ಟು ಗಹನತೆ ಗಾಢತೆ ಭಗವಂತನನ್ನು ತಿಳ್ಕೊಳ್ಳಿಕ್ಕೋಸ್ಕರವಾಗಿ ತುಂಬ ಏನು ಪ್ರಯತ್ನವನ್ನು ಪಡಬೇಕು. ಅವನ ಸಾಮರ್ಥ್ಯವನ್ನು ಅವನ ವಿಚಾರವನ್ನು ತುಂಬ ಪ್ರಯತ್ನಪೂರ್ವಕವಾಗಿ ತಿಳ್ಕೊಂಡಾಗ ಮಾತ್ರ ಅವನ ವಿಚಾರಗಳು ನಮಗೆ ಅರಿಯಲಿಕ್ಕೆ ಸಾಧ್ಯ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೀಗೆ ಹೇಳ್ತಾರೆ. ಅದಾದ ಮೇಲೆ ಭಗವಂತನನ್ನು ಏನು ಮಾಡಬೇಕು, ಹೇಗೆ ನಾವು ಅವನನ್ನು ಉಪಾಸನೆ ಮಾಡಬೇಕು, ಈ ಉಪಾಸನೆ ಮಾಡಿದ್ದರ ಫಲ ಏನು? ಅಯ್ಯೋ ದೇವರನ್ನು ಉಪಾಸನೆ ಮಾಡ್ತೀನಿ, ದೇವರನ್ನು ನೋಡ್ತೇನೆ, ದೇವರ ಬಗ್ಗೆ ಕೇಳ್ತೇನೆ, ದೇವರ ಬಗ್ಗೆ ಹೇಳ್ತೇನೆ, ಏನು ಉಪಯೋಗ ಏನು? ಏನಾದರೂ ಪ್ರಯೋಜನ ಉಂಟಾ? ಇಲ್ಲವೇ ಇಲ್ಲಲ್ವ. ಸುಮ್ಮನೆ ನಮ್ಮ ವ್ಯವಸ್ಥೆಗಳು ಹೇಗೆ ಅಂತ ಕೇಳಿದ್ರೆ, ನಮಗೆ ದೇವರ ವಿಚಾರದಲ್ಲಿ ಏನಾಗಿರ್ತದೆ ಅಂತ ಕೇಳಿದರೆ ಅದರಲ್ಲಿ ಒಂದು ದೃಢವಾಗಿರತಕ್ಕಂತಹ ಒಂದು ಆಸ್ಥೆ ಇರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಹೇಗೋ ಕೇಳಿದ್ರೆ ಸಾಕು, ಏನೋ ಆದ್ರೆ ಸಾಕು. ದೇವರ ವಿಚಾರವನ್ನು ತುಂಬ ನಾವು ಆಳವಾಗಿ ಮನಸ್ಸಿಟ್ಟು ಅದನ್ನು ನಾವು ಕೇಳಲಿಕ್ಕೂ ಹೋಗುವುದಿಲ್ಲ, ಅದರಲ್ಲಿ ನಮ್ಮ ಪ್ರಯತ್ನವನ್ನು ಪಡುವುದೇ ಇಲ್ಲ. ಇದು ನಮ್ಮ ವ್ಯವಸ್ಥೆ. ನಾವು ದೇವತಾ ವಿಚಾರಗಳನ್ನು ಹೇಳುವಾಗ ಅಥವಾ ದೇವತಾ ವಿಚಾರವನ್ನು ಕೇಳುವಾಗ ಏನು ಮಾಡ್ತೇವೆ ಅಂತ ಕೇಳಿದರೆ ಅದನ್ನು ನಮ್ಮ ಮನಸ್ಸಿಗೆ ನಾವು ಇಳಿಸಿಕೊಳ್ಳೋದಿಲ್ಲ. ಪಾಠ ಮಾಡ್ತಾರೆ ಅಧ್ಯಾಪಕರು, ಮಾಡಿದ ಪಾಠ ಅರ್ಥ ಆಗಬೇಕು ಅಂತಾದರೆ ಹೇಗಿರಬೇಕು ಅಂತ ಕೇಳಿದರೆ, ವಿದ್ಯಾರ್ಥಿಯ ಲಕ್ಷಣ ಏನು ಅಂತ ಕೇಳಿದರೆ, ಅಧ್ಯಾಪಕರು ಪಾಠ ಮಾಡುವಾಗ ಪಾಠದಲ್ಲಿ ಗಮನ ಬೇಕು. ಗಮನ ಒಂದೇ ಇದ್ರೂ ಸಾಕಾಗುವುದಿಲ್ಲ, ಅದನ್ನು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಬೇಕು. ಅದನ್ನು ಅರ್ಥ ಮಾಡಿಕೊಂಡು ಮನೆಗೆ ಬಂದು ಅಧ್ಯಯನ ಮಾಡಬೇಕು. ಇದು ನಮ್ಮ ಮುಖ್ಯವಾಗಿರತಕ್ಕಂತಹ ನಮ್ಮ ಕೃಷಿ ಬೇಕು. ನಮ್ಮ ಕೃಷಿ ಬೇಕು ಅಂತ ಹೇಳಿದರೆ, ದೇವರ ಬಗ್ಗೆ ಹೇಳಿದ್ರು, ತುಂಬ ಜನ ಹೇಳಿದ್ದಾರೆ, ತುಂಬ ಸಲ ಕೇಳಿದ್ದೇವೆ. ಕೇಳಿದ್ದು ಏನು ಪ್ರಯೋಜನ ಅಂತ ಪ್ರಶ್ನೆ. ಏನೋ ತುಂಬ ಕಡೆ ಕೇಳಿದ್ದೇನ್ರಿ, ಕೇಳಿದ್ದು ಏನು ಮಾಡಿದ್ಯಾ? ಕೇಳಿದ್ದನ್ನು ಯಾವತ್ತಾದರೂ ಕೂಡ ಮನಸ್ಸಿಗೆ ಇಳಿಸಿಕೊಂಡಿದ್ದೀಯಾ ಅಂತ ಒಂದು ಪ್ರಶ್ನೆ. ಪಾಠ ಮಾಡ್ತಾರೆ ಅಧ್ಯಾಪಕರು, ಪಾಠ ಮಾಡ್ತಾರೆ. ಪಾಠ ಮಾಡಿದಾಗ ಪಾಠದಲ್ಲಿ ಎಷ್ಟು ಗಮನವಿತ್ತು ಅಂತ ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕು. ಇಲ್ಲ ರೀ, ಪಾಠ ಮಾಡುವಾಗ ಗಮನವೇ ಇರಲಿಲ್ಲ, ಏನಾಗಿತ್ತು? ಇಲ್ಲ, ಹೇಗಾಗಿತ್ತು ಅಂತ ಕೇಳಿದ್ರೆ, ಅವರೇನೋ ಪಾಠ ಮಾಡ್ತಾ ಇದ್ರು, ನನ್ನ ಮನಸ್ಸು ಅದು ಎಲ್ಲಿಯೋ ತಿರುಗ್ತಾ ಇತ್ತು, ಅದಕ್ಕೆ ಪಾಠ ಕೇಳಬೇಕು ಅಂತ ಇರಲಿಲ್ಲ. ಪಾಠ ಅವ್ರ ಪಾಡಿಗೆ ಅವರು ಮಾಡ್ತಾ ಇದ್ರು, ನಾನು ನನ್ನ ಪಾಡಿಗೆ ಇದ್ದೆ ಅಂತ ಹೇಳ್ತೇವೆ ಅಲ್ವಾ? ಹೀಗೆ ಆದರೆ ಪಾಠ ಆಗಲಿ, ಪುರಾಣಗಳಾಗಲಿ ಅಥವಾ ಇನ್ನಿತರ ಯಾವುದೇ ವ್ಯವಸ್ಥೆಗಳು ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪಾಠ, ಪುರಾಣ, ವೇದ ಇದೆಲ್ಲವೂ ಕೂಡ ಅರ್ಥ ಆಗಬೇಕು ಅಂತಾದರೆ ಒಳ್ಳೆಯ ಒಂದು ಜ್ಞಾನ. ಹೇಗೆ ಅಂತ ಕೇಳಿದರೆ, ಸ್ವಯಂ ಕೃಷಿ ಬೇಕು. ಸ್ವಯಂ ಕೃಷಿ ಅಂತ ಹೇಳಿದರೆ ಅದನ್ನು ಪಾಠ ಮಾಡ್ತಾರೆ. ಪಾಠ ಮಾಡಿದ್ದನ್ನು ತನ್ನ ಕೃಷಿ ಇಲ್ಲ ಅಂತಾದರೆ ಪ್ರಯೋಜನ ಇಲ್ಲ. ಪಾಠ ಮಾಡಿದ್ದು ಚೆನ್ನಾಗಿ ಅದು ಇಳೀಬೇಕು ಅಂತಾದರೆ ಪಾಠದ ಜೊತೆಗೆ ಕೃಷಿಯ ಜೊತೆಗೆ ಒಳ್ಳೆಯ ಅಧ್ಯಯನ, ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿಕೊಂಡ ಅಂತಾದರೆ ಮಾತ್ರ. ಇಲ್ಲ ಅಂತಾದರೆ ಏನೂ ಪ್ರಯೋಜನ ಆಗುವುದಿಲ್ಲ. ಪಾಠ ಮಾಡ್ತಾರೆ, ಪಾಠ ಮಾಡಿದ್ದು ಅದು ಎರಡು ಕಿವಿ ಇರ್ತದೆ, ಎರಡು ಕಿವಿಯಿಂದ ಒಂದು ಕಿವಿಯಿಂದ ಇನ್ನೊಂದು ಕಿವಿಗೆ ಹೋಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಶಾಸ್ತ್ರಗಳಾಗಲಿ, ಪುರಾಣಗಳಾಗಲಿ, ಯಾವುದೇ ವಿಚಾರಗಳು ಅದು ಏನು ಮಾಡಬೇಕು ನಾವು ಅದರಲ್ಲಿ ಅಂತ ಕೇಳಿದ್ರೆ ತುಂಬ ಕೃಷಿಯನ್ನು ಮಾಡಬೇಕು. ಕೃಷಿಯನ್ನು ಮಾಡಿ ಅದರಲ್ಲಿ ಪ್ರಯತ್ನಪೂರ್ವಕವಾಗಿ ನಾವಿರಬೇಕು ಅಂತ. ಸರಿ, ಇಂದ್ರಿಯಾದಿಗಳಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತೇನೆ. ಇಂದ್ರಿಯದಲ್ಲಿ ಒಬ್ಬೊಬ್ಬ ದೇವತೆ, ಒಬ್ಬೊಬ್ಬ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡ್ತೇನೆ. ಚಿಂತನೆ ಮಾಡಿದ್ರಿಂದಾಗಿ ಏನು, ಅದರಿಂದ ನನಗೇನು ಲಾಭ ಏನು? ಚಿಂತನೆ ಮಾಡಿದ್ರಿಂದಾಗಿ ಲಾಭ ಇದೆಯಾ ಅಂತ ಕೇಳಿದ್ರೆ, ಕಾರಣ ಗುಣಭೂತಗಳೊಳಗೆ ತದ್ವರ ನೆನಿಪ ಬ್ರಹ್ಮಾದಿ ಜೀವಗಳರಿತು ರೂಪ ಚತುಷ್ಟಯಗಳು ನಿಧಿ ಸರ್ವತ್ರ ಸ್ಮರಿಸುತ್ತ ಅನುಮೋದಿಸುತ್ತ ಹಿಗ್ಗುತ್ತ ಪರವಶದಿ ಪಾಡುವವರಿಗೆ ತನ್ನಿರವ ತೋರಿಸಿ
ಭವವಿಭಕ್ತರ ಮಾಡಿ ಪೋಷಿಸುವ. ಭಗವಂತನ ಬಗ್ಗೆ ತಿಳ್ಕೊಂಡಿತು ಅಂತಾದರೆ ಏನಾಯ್ತಪ್ಪ? ಭವವಿಭಕ್ತರ ಮಾಡಿ ಪೋಷಿಸುವ. ಭವ ಶಬ್ದಕ್ಕೆ ಸಂಸಾರ ಅಂತ ಅರ್ಥ. ಭವದಿಂದಾಗಿ ವಿಮುಕ್ತ. ಭಗವಂತ ಏನು ಮಾಡ್ತಾನೆ? ಭವದಿಂದಾಗಿ, ಸಂಸಾರದಿಂದಾಗಿ ನಮ್ಮನ್ನು ಮೋಚನೆಗೊಳಿಸ್ತಾನೆ, ನಮ್ಮನ್ನು ಬಿಡುಗಡೆಗೊಳಿಸ್ತಾನೆ. ಭವದಿಂದಾಗಿ, ಈ ಭವದಿಂದಾಗಿ ಮುಕ್ತಿಯಾಗಬೇಕು, ಭವದಿಂದ ಬಿಡುಗಡೆಯಾಗಬೇಕು ಅಂತಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ಏನು ಅಂತ ಕೇಳಿದ್ರೆ ಈ ಚಿಂತನೆ. ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ನಾನು ಮೊದಲಿಗೆ ಹೇಳಿದಲ್ವ, ಪಾಠ ಮಾಡಿದಾಗ ಪಾಠದ ಚಿಂತನೆಯನ್ನು ಮಾಡದೇ ಇದ್ದರೆ ಪಾಠ ಏನೂ ಅರ್ಥ ಆಗೋದಿಲ್ಲ. ಸ್ವಾಮಿಗಳಾಗಲಿ, ದೊಡ್ಡವರಾಗಲಿ, ಹಿರಿಯರು, ಗುರುಗಳು ಪಾಠ ಮಾಡ್ತಾರೆ. ಪಾಠ ಮಾಡಿದ್ದನ್ನು ಮನೆಗೆ ಬಂದು ತನ್ನ ಕೃಷಿ ಇಲ್ಲ ಅಂತಾದರೆ, ಕೃಷಿ ಮುಖ್ಯ. ಯಾವುದೇ ನೀವು ವ್ಯವಸ್ಥೆಗಳನ್ನಿಟ್ಟುಕೊಳ್ಳಿ, ಲೌಕಿಕ ವ್ಯವಸ್ಥೆಗಳನ್ನಿಟ್ಟುಕೊಳ್ಳಿ, ಅಲೌಕಿಕ ವ್ಯವಸ್ಥೆಗಳನ್ನಿಟ್ಟುಕೊಳ್ಳಿ. ಬೇಕಾದರೆ ಲೌಕಿಕ ವ್ಯವಸ್ಥೆಯಲ್ಲಿಯೂ ಕೂಡ ಮನೆಗೆ ಬಂದು ಅಧ್ಯಯನ ಬೇಕೇ ಬೇಕು. ಹೋಮ್ ವರ್ಕ್ ಅಂತ ಹೇಳ್ತೇವಲ್ವ, ಹೋಮ್ ವರ್ಕ್ ಬೇಕೇ ಬೇಕು. ಶಾಸ್ತ್ರಗಳಲ್ಲಿ ಹೋಮ್ ವರ್ಕ್ ಯಾವುದು ಅಂತ ಕೇಳಿದ್ರೆ, ಶಾಸ್ತ್ರಗಳಲ್ಲಿರತಕ್ಕಂಥ ಹೋಮ್ ವರ್ಕ್ ಶ್ರವಣ ಮನನ ನಿಧ್ಯಾಸನ. ಶಾಸ್ತ್ರದ ಹೋಮ್ ವರ್ಕ್, ನಮಗೆ ಶಾಸ್ತ್ರ ಕೊಡುವಂಥ ಹೋಮ್ ವರ್ಕ್ ಯಾವುದು ಅಂತ ಕೇಳಿದ್ರೆ ಶ್ರವಣ ಮಾಡಿದ್ದನ್ನು ಮನನ ಮಾಡಿದ್ದನ್ನು ಧ್ಯಾನ. ಈ ಮೂರು ನಮಗೆ ಹೋಮ್ ವರ್ಕ್. ಪಾಠ ಮಾಡಿದ್ರು ಕಣ್ರಿ, ಏನಾಯಿತು ಅಂತ ಕೇಳಿದ್ರೆ ಅದು ನಮಗೆ ಗುರುಗಳು ಪಾಠ ಮಾಡುವಾಗ ಹೇಳ್ತಾ ಇದ್ರು, ಪಾಠ ಆಗಿದ್ದು, ಪಾಠ ಆಗದೇ ಇರುವಂತಹದ್ದು, ಇದೆರಡೂ ಕೂಡ ಒಂದೇ ಆಗಿರ್ತದಂತೆ. ಯಾವಾಗ ಅಂತ ಕೇಳಿದ್ರೆ, ನಾವು ಪಾಠದಲ್ಲಿ ಗಮನ ಕೊಡದೆ ಆ ಪಾಠವನ್ನು ಮತ್ತೆ ನಾವು ಸ್ಮರಣೆ ಮಾಡದೆ, ಮತ್ತೆ ನಾವು ಕೃಷಿಯನ್ನು ಮಾಡದೇ ಇದ್ದಾಗ ಅದೇನಾಗಿರ್ತದೆ ಅಂತ ಕೇಳಿದ್ರೆ ಪಾಠ ನಮಗೆ ಅದು ಜೀರ್ಣ ಆಗೋದಿಲ್ಲ, ಅಜೀರ್ಣ ಆಗ್ತದೆ. ಪಾಠ ಅಜೀರ್ಣ ಆಗುವುದು ಯಾವಾಗ ಅಂತ ಕೇಳಿದ್ರೆ ಅದನ್ನು ಕೃಷಿ ಮಾಡದೇ ಇದ್ದಾಗ. ಪುರಾಣವು ನಮಗೆ ಅಜೀರ್ಣವಾಗ್ತದೆ. ಪುರಾಣ ಯಾವಾಗ ನಮಗೆ ಅಜೀರ್ಣವಾಗುವುದು ಅಂತ ಕೇಳಿದ್ರೆ, ಒಂದು ಪುರಾಣದಲ್ಲಿ ಗಮನ ಇಲ್ಲದಿದ್ದಾಗ, ಇನ್ನೊಂದು ಪುರಾಣದಲ್ಲಿ ಅದಕ್ಕೆ ಬೇಕಾಗಿರತಕ್ಕಂತಹ ಕೃಷಿಯನ್ನು ಮಾಡದೇ ಇದ್ದಾಗ ಪುರಾಣಗಳು ನಮಗೆ ಅಜೀರ್ಣವಾಗ್ತದೆ. ಪುರಾಣ ಅಜೀರ್ಣವಾಗುವುದು ಯಾವಾಗ ಅಂತಂದರೆ, ಪುರಾಣದಲ್ಲಿ ಮನಸ್ಸಿಲ್ಲದೆ ಇದ್ದಾಗ ಆವಾಗ ಪುರಾಣ ಅಜೀರ್ಣವಾಗ್ತದೆ. ಅವರು ಏನೋ ಹೇಳಿರ್ತಾರೆ, ನಾವು ಕೇಳಿದ್ದು ಏನೋ ಕೇಳಿರ್ತೇವೆ, ಆವಾಗ ಅಜೀರ್ಣ ಅಪಥ್ಯ ಆಗ್ತದೆ. ಪಾಠವನ್ನು ಏನೋ ಮಾಡಿರ್ತಾರೆ, ಮನೆಗೆ ಬಂದ ಮೇಲೆ ಪಾಠ ಏನು ಅಂತ ಕೇಳಿದ್ರೆ ಪಾಠದ ಬಗ್ಗೆ ಕಿಂಚಿತ್ತೂ ಜ್ಞಾನ ಇರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಪಾಠ ಮಾಡುವಾಗ ನಿದ್ದೆ ಮಾಡ್ತಾ ಇದ್ದ, ಪಾಠ ಮಾಡುವಾಗ ಗಮನ ಇರಲಿಲ್ಲ, ಅಥವಾ ಹೀಗೆ ಏನೋ ಕಾರಣಗಳನ್ನು ನಾವು ಊಹೆ ಮಾಡ್ಬೋದು. ಇದೇ ನಿಯಮ ಪುರಾಣದಲ್ಲಿಯೂ ಕೂಡ ಪುರಾಣ ಜೀರ್ಣ ಆಗಬೇಕು, ಪುರಾಣ ಚೆನ್ನಾಗಿ ಅರ್ಥ ಆಗಬೇಕು ಅಂತ ಆದರೆ, ಪುರಾಣ ಅಜೀರ್ಣ ಆಗಬಾರ್ದು ಅಂತ ಆದರೆ ಪುರಾಣದಲ್ಲಿ ಮನಸ್ಸಿರಬೇಕು, ಪುರಾಣದ ಕಥೆಗಳಲ್ಲಿ ಮನಸ್ಸಿರಬೇಕು, ಪುರಾಣದ ವಿಚಾರಗಳಲ್ಲಿ ಮನಸ್ಸಿರಬೇಕು. ಪುರಾಣ ಕರ್ತೃಗಳಾಗಿರತಕ್ಕಂತಹ ವ್ಯಾಸರಲ್ಲಿ ಒಳ್ಳೆಯ ಬರ ಇರಬೇಕು. ಇದೆಲ್ಲವೂ ಇದ್ದಾಗ ಮಾತ್ರ ಆವಾಗ ಅದಾಗ್ತದೆ ಅಂತ ಹೇಳ್ತಾರೆ. ಸರಿ, ಭಗವಂತನನ್ನು ಎಲ್ಲ ಇಂದ್ರಿಯಗಳಲ್ಲಿ, ಕರಣಗಳಲ್ಲಿ ಯಾವುದು ಕರಣ ಅಂತ ಹೇಳಿದರೆ, ಆ ಕರಣ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಕರಣ ಅಂತ ಹೇಳಿದರೆ ಕರಣ ಒಳ್ಳೆಯ ಇಂದ್ರಿಯಗಳು. ಅದಾದಮೇಲೆ ಗುಣ, ಸತ್ವಾದಿ ಗುಣ, ಇನ್ನು ಭೂತ, ಪಂಚಭೂತಗಳಲ್ಲಿ. ಅಷ್ಟು ಮಾತ್ರವಲ್ಲದೆ ತದ್ವರ, ಇದಕ್ಕಿಂತಲೂ ಕೂಡ ಮೀರಿರತಕ್ಕಂತಹ ವರನಾಗಿರತಕ್ಕಂತಹ ವರ ನೆನಪ ಬ್ರಹ್ಮಾದಿ ಜೀವರಲ್ಲಿ, ಬ್ರಹ್ಮಾದಿ ಸಕಲ ಜೀವರಲ್ಲಿಯೂ ಕೂಡ. ಅಷ್ಟು ಮಾತ್ರವಲ್ಲದೆ ಏನು ಮಾಡಬೇಕು? ಜೀವರೊಳಗೆ ಯಾರಿದ್ದಾನೆ? ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ನಾರಾಯಣ. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ಈ 4 ರೂಪಗಳನ್ನು ಚೆನ್ನಾಗಿ ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ ಸರ್ವದಾ ಉಪಾಸನೀಯ, ಸರ್ವತ್ರ ಉಪಾಸನೀಯ. ಹೇಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ, ಎಲ್ಲ ದಿವಸಗಳಲ್ಲಿಯೂ ಕೂಡ, ಸರ್ವದಾ ಎಲ್ಲ ದಿವಸಗಳಲ್ಲಿಯೂ ಕೂಡ ಉಪಾಸನೆ ಮಾಡಬೇಕು. ಮಾಡಿಸುತ್ತಾ, ಸ್ಮರಿಸುತ್ತಾ, ಅನುಮೋದಿಸುತ್ತಾ, ಹಿಗ್ಗುತ್ತಾ ಭಗವಂತನ ಬಗ್ಗೆ ತಿಳ್ಕೊಳ್ಳಬೇಕು. ತಿಳ್ಕೊಂಡು ಹಿಗ್ಗಬೇಕು. ಹಿಗ್ಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಅನುಮೋದನೆ, ಒಂದು 4 ಜನರಿಗೆ ಅದನ್ನು ಹೇಳಬೇಕು.
ಭಗವಂತನ ಬಗ್ಗೆ ತಾನು ಕೇಳುವುದು ಮಾತ್ರ ಅಲ್ಲ, ಇನ್ನೊಬ್ಬರಿಗೆ ಅದನ್ನು ಕೇಳಿಸಬೇಕು, ಹೇಳಿಸಬೇಕು. ಅದನ್ನು ಅವರಿಗೂ ಕೂಡ ಅದರ ಅರ್ಥವನ್ನು ಆಗುವಂತೆ ಮಾಡಬೇಕು. ಪರವಶದಿ ಪಾಡುವವರಿಗೆ ಇದನ್ನು ಯಾರು ಪರವಶನಾಗಿ ಭಕ್ತಿಗ ವಶನಾಗಿ ಯಾರು ಇದನ್ನು ಹೇಳ್ತಾನೆ ಅವರಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ಭಗವಂತ ತನ್ನ ಇರವನ್ನು ತೋರಿಸ್ತಾನೆ. ಅವರನ್ನು ಭಗವಂತ ತಾನಿದ್ದೇನೆ ಅಂತ ಎಂಬುದನ್ನು ತೋರಿಸ್ತಾನೆ. ತೋರಿಸಿ ಏನು ಮಾಡ್ತಾನೆ ಅಂತ ಕೇಳಿದರೆ ಭವವಿಮುಕ್ತರ ಮಾಡಿ ಇದನ್ನು ಅನುಗ್ರಹ ಮಾಡಿದಿಂದಾಗಿ ಒಳ್ಳೆಯ ರೀತಿಯಲ್ಲಿ ಭಗವಂತ ಅದನ್ನು ಅನುಗ್ರಹ ಮಾಡ್ತಾನೆ. ತನ್ನೆರವನ ಭಾವ ವಿಮುಕ್ತರ ಮಾಡಿ ಪೋಷಿಸ್ತಾನೆ. ಭಗವಂತ ಎಲ್ಲರನ್ನೂ ಕೂಡ ಪೋಷಕ. ಯಾಕೆ ಅಂತ ಕೇಳಿದರೆ ಪುರಾಣಗಳು ಅಜ್ಞಾನಾಂ ಜ್ಞಾನದೋ ವಿಷ್ಣು ಮತ್ತೆ ಜ್ಞಾನಿನಾಂ ಮೋಕ್ಷದಷ್ಟ ಸಹ ಮತ್ತೇನು ಮಾಡ್ತಾನೆ ಆನಂದದಷ್ಟ ಮುಕ್ತಾನ ಸವೈಬೇಕು ಜನಾರ್ದನಃ ಸಯೇವ ಏಕಃ. ಜನಾರ್ದನ ಏನು ಮಾಡ್ತಾನೆ ಸಯೇವ ಏಕಃ, ಅವನೊಬ್ಬರೇ ಮಾಡುವಂತಹದ್ದು. ಏನು ಮಾಡ್ತಾನೆ ಅಂತ ಕೇಳಿದರೆ ಅಜ್ಞಾನ, ಯಾರಿಗೆ ಅಜ್ಞರಿದ್ದಾರೆ, ಯಾರು ಜ್ಞಾನರಹಿತರಿದ್ದಾರೆ, ಅಜ್ಞಾನಿಗಳಿದ್ದಾರೆ, ಅವರಿಗೇನು ಮಾಡ್ತಾನೆ ಜ್ಞಾನದಃ ಭಗವಂತ ಜ್ಞಾನಂ ದದಾತಿ, ಅವರಿಗೆ ಜ್ಞಾನವನ್ನು ಕೊಡ್ತಾನೆ. ಯಾರಿಗೆ ಒಳ್ಳೆಯ ರೀತಿಯಲ್ಲಿ ತನಗೆ ತಿಳ್ಕೊಳ್ಬೇಕು ಎಂಬಂಥ ಅಪೇಕ್ಷೆ ಉಳ್ಳವರಿಗೆ ಭಗವಂತ ಜ್ಞಾನವನ್ನು ಕೊಡ್ತಾನೆ. ಅದಾದಮೇಲೆ ಜ್ಞಾನಿನ ಮೋಕ್ಷದ ಸಹ ಸರಿ ಸ್ವಾಭಾವಿಕವಾಗಿ ಜ್ಞಾನಿಗಳಿದ್ದಾರೆ, ಅವರಿಗೇನು ಮಾಡ್ತಾನೆ ಅಂತ ಕೇಳಿದರೆ ಜ್ಞಾನಿನ ಮೋಕ್ಷದಷ್ಟದ ಭಗವಂತ ಅವರಿಗೆ ನೇರವಾಗಿ ತನ್ನ ಮೋಕ್ಷವನ್ನೇ ಕೊಟ್ಟು ಬಿಡ್ತಾನೆ. ಮೋಕ್ಷದಷ್ಟದ ಆನಂದದಷ್ಟ ಮುಕ್ತಾನ, ಮುಕ್ತರಿಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ಆನಂದದಷ್ಟ ಮುಕ್ತಾನ, ಆನಂದ ದದಾತಿ, ಬೇಕಾದಷ್ಟು ಆನಂದವನ್ನು ಕೊಡ್ತಾನೆ. ಯಾರು ಕೊಡುವಂತಹದ್ದು ಅಂತ ಕೇಳಿದ್ರೆ ಏವ ಜನಾರ್ದನಃ. ಇದು ಮೋಕ್ಷವನ್ನು ಆನಂದವನ್ನು ಕೊಡುವಂತಹ ಸಾಮರ್ಥ್ಯ ಇರುವುದು ಒಬ್ಬನಿಗೆ ಮಾತ್ರ, ಅದು ಭಗವಂತನಿಗೇನೆ. ಸರಿ, ಉಪನಿಷತ್ತುಗಳಲ್ಲಿ ಪ್ರಾಣದೇವರು ಮೋಕ್ಷವನ್ನು ಕೊಟ್ಟಿದ್ದಾರೆ ಅಂತ ಉಂಟಲ್ವಾ ಅಂತ ಹೇಳಿದರೆ ಪ್ರಾಣದೇವರಿಗೆ ಮೋಕ್ಷ ಕೊಡುವಂತಹ ಸಾಮರ್ಥ್ಯ ಉಂಟ. ಮೋಕ್ಷದ ಅದು ಕ್ವಾಲಿಟಿ, ಅದು ಎಕ್ಸ್ಟ್ರಾರ್ಡಿನರಿ. ಮೋಕ್ಷವನ್ನು ಯಾರಿಗೂ ಕೂಡ ಭಗವಂತ ಬಿಟ್ಟು ಕೊಡೋದಿಲ್ಲ. ಹೇಗೆ ಅಂತ ಕೇಳಿದರೆ ಹಣಕಾಸು ಇಲಾಖೆ ಅದನ್ನು ಮುಖ್ಯಮಂತ್ರಿಯೇ ಇಟ್ಟುಕೊಳ್ತಾನೆ. ಯಾಕೆ ಅಂತ ಕೇಳಿದರೆ ಲೌಕಿಕವಾಗಿರತಕ್ಕಂಥ ವ್ಯವಸ್ಥೆಯನ್ನು ಹೇಳಬಾರ್ದು, ಆದರೂ ಕೂಡ ನಮ್ಮ ವ್ಯವಸ್ಥೆಗನುಸಾರವಾಗಿ ಕೆಲವೊಂದಷ್ಟು ದೊಡ್ಡ ದೊಡ್ಡ ಇಲಾಖೆಗಳು ಅಂತ ಉಂಟು, ಕೆಲವೊಂದಷ್ಟು ದೊಡ್ಡ ದೊಡ್ಡ ಖಾತೆಗಳು ಅಂತ ಇದೆ. ಆ ಖಾತೆಗಳನ್ನು ಭಗವಂತ ತನ್ನಲ್ಲಿಯೇ ಯಾವುದು ಮುಖ್ಯಮಂತ್ರಿ ತನ್ನಲ್ಲಿಯೇ ಇಟ್ಟುಕೊಳ್ತಾನೆ. ಯಾವುದು ಅಂತ ಕೇಳಿದರೆ ಈ ಹಣಕಾಸು ಇಲಾಖೆ. ಅದಾದಮೇಲೆ ಮೋದಿಯಲ್ಲಿ ನಮ್ಮ ಈಗ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನೋಡುವುದಂತಾದರೆ ಪ್ರಧಾನಮಂತ್ರಿ ಒಂದಷ್ಟು ಇಲಾಖೆಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ತಾನೆ. ರಾಷ್ಟ್ರಪತಿಗೆ ಕೆಲಸ ಏನು ಕೇಳಿದರೆ ಅವರೆಲ್ಲರನ್ನೂ ಕೂಡ ನೋಡಿಕೊಳ್ಳುವಂತಹ ಇದೆಲ್ಲ ಒಂದಷ್ಟು ಎಲ್ಲ ಇಲಾಖೆಗಳು ಅವರ ಅಂಡರಲ್ಲಿ ಬರ್ತದೆ. ಹಾಗಿದ್ರೆ ಮೋಕ್ಷ ಯಾರ ಅಂಡರಲ್ಲಿ ಇರುವಂತಹದ್ದು ಅಂತ ಕೇಳಿದರೆ ಮೋಕ್ಷ ಅದು ಇರುವಂತಹದ್ದು ಭಗವಂತನ ಅಂಡರಲ್ಲಿ. ಮತ್ತೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ವಾಯುದೇವರ ವಾಯುಸ್ತುತರಜ್ಞೆಯ ವಾಯು ಕೊಡ್ತಾನಂತೆ ಭಗವಂತ ಮೋಕ್ಷವನ್ನು. ಯಾವಾಗ ಕೊಡ್ತಾನೆ? ಭಗವಂತ ಅವನಿಗೆ ಆರ್ಡರ್ ಮಾಡ್ತಾನಂತೆ, ನೀನು ಕೊಡಬಹುದು ಅಂತ. ಭಗವಂತ ಆರ್ಡರ್ ಮಾಡಿದರೆ ಬಿಲ್ ಪಾಸಾಗ್ತದೆ. ಭಗವಂತನ ಆರ್ಡರ್ ಪಾಸಾಗಿಲ್ಲ ಅಂತಾದರೆ ವಾಯುದೇವರು ಮೋಕ್ಷವನ್ನು ಕೊಡೋದಿಲ್ಲ. ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ ಯಾವಾಗ? ತದನುಜ್ಞೆಯ, ಅವನಿಗೆ ಭಗವಂತನ ಅನುಜ್ಞೆ ಇತ್ತು ಅಂತಾದರೆ ಮಾತ್ರ ಕೊಡ್ತಾರೆ, ಇಲ್ಲ ಅಂತಾದರೆ ಇಲ್ಲವೇ ಇಲ್ಲ. ಹೀಗೆ ಇದು ಹರಿಕಥಾಮೃತ ಸಾರದ ನಮಗೆ ವಿಚಾರವನ್ನು ಹೇಳ್ತಾರೆ. ಹೀಗೆ ಜಗನ್ನಾಥದಾಸರು ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಭಾಗವನ್ನು ನಾಳೆ ಸೇರಿದ ಶ್ರೀ ಹರಿಪುರಿತ ಶ್ರೀಕೃಷ್ಣ